ಬನ್ನಿ ಇನ್ನೊಂದಷ್ಟು ಮಾತಾಡ್ಸೋಣ. ರಜನಿಕಾಂತ್ ಹಿಂಗೆ ಇರೋದು ಬಾಬಾ ಅವ್ರ ಬಾಬಾ ಇವ್ರು ಬಾಬು. ಏನು ಮಾಡ್ಕೊಂಡಿದ್ದೀರಾ ಬಾಬು? ಏನು ಕೆಲಸ? ಕಾಂಕ್ರೀಟ್. ಮದುವೆ ಆಗೈತಾ? ಎಷ್ಟು? ಒಂದೇನಾ? ಮಕ್ಕಳು ಇಲ್ಲ? ಓಕೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಈಗ ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಯಾರು ವೋಟ್ ಮಾಡ್ತೀರಾ? ಬಿಜೆಪಿ ಮಾಡ್ತೀವಿ. ಯಾಕೆ ಅಂತ ಕೇಳಿದ್ದೆ. ಅದೇ ಮಾಡಿ ಯಾಕೆ ಅಂತ ಕೇಳಿದೆ. ನಂಗೆ ಗೊತ್ತಿಲ್ಲ ಅಣ್ಣ, ನೀನು ಯಾರಿಗಾರು ಮಾಡು, ಕ್ಯೂರಿಯಾಸಿಟಿ ಕೇಳಿದೆ ಕಣ್ಣ. ಯಾಕಣ್ಣ ನಾವು ಮಾಡಬೇಕು ಬಿಜೆಪಿಗೆ ಮಾಡ್ತೇವೆ ಅಂತ. ಆಯ್ತಣ್ಣ. ನಿಮ್ಮ ಹೆಸರು? ಅಮೂಲ್ ದಾಸ್. ನೀವು? ಆಪಲ್ ಕುಮಾರ್. ನಿಮ್ಮ ಮಗ ಆಪಲ್? ನಾನು ಆಪಲ್ ಅನ್ಕೋಬಿಟ್ಟೆ. ಓಕೆ, ಆಪಲ್ ಕುಮಾರ್ ಅವರೇ, ನೀವು ನಾಷ್ಟ ಮಾಡಿರುತ್ತೀರಾ? ತಿಂಡಿ ಮಾಡಿದ್ವಿ. ಓಕೆ, ನಾಷ್ಟ ಮಾಡಿದ್ರೆ ಊಟ ಇನ್ನು ಹೋಗ್ಬೇಕು ಸರ್. ಈಗ ಓಟ್ MP ಎಲೆಕ್ಷನ್ ಬತ್ತು, ಓಟ್ ಹಾಕ್ತೀರಾ? ನಾನು ಫಸ್ಟ್ ಆಪಲ್ ಕುಮಾರ್ ಅಂದಾಗ ಮಗ ಮ್ಯಾಂಗೋ ಕುಮಾರ, ಮಗಳು ದ್ರಾಕ್ಷಿ ಕುಮಾರಿ ಅಂತ ಅನ್ಕೋಬಿಟ್ಟೆ. ಡೋಂಟ್ ವೆರಿ. ಓಕೆ ಸರ್, ಈಗ MP ಎಲೆಕ್ಷನ್ ಬತ್ತು, ಓಟ್ ಮಾಡ್ತೀರಾ? ಯಾರಿಗೆ ಮಾಡ್ತೀರಾ? ಮೋದಿ ಅವ್ರಿಗೆ ಮಾಡ್ತೀರಾ? ಮೋದಿ ಬಂದಿಲ್ಲ ಎಲೆಕ್ಷನ್ ನಿಂತವ್ರ ನೋಡಿ, ಅಣ್ಣನ ಕಾನ್ಫಿಡೆನ್ಸ್ ನೋಡಿ. ಮೋದಿ ಅವ್ರಿಗೋಸ್ಕರ ನಮ್ಮ ಓಟು, ಮೋದಿ ಅವ್ರಿಗೋಸ್ಕರ. ಅರ್ಥ ಆಯ್ತು. ಯಾರಿಗೆ ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿ ಅವರೇ ಆಗ್ಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಇದು, ಬಿಜೆಪಿ ಎಷ್ಟು ಬರುತ್ತೆ ಕರ್ನಾಟಕದಲ್ಲಿ? ಫಸ್ಟ್ ಅದು ನಮಗೆ ಗೊತ್ತಿಲ್ಲ. ನಾವು ಬಿಜೆಪಿ ವೋಟ್ ಮಾಡ್ತೀವಿ. ನೀವು? ಒಳ್ಳೆ ಕೆಲಸ ಪ್ರಧಾನಿ ಮಾಡ್ತಾವ್ರೆ, ಅದರಿಂದ ಅವ್ರನ್ನ ಮುಂದಿನ ಸಲ ಪ್ರಧಾನಿ ಮಾಡ್ಬೇಕು ಅಂತ ನಮ್ಮ ಇಚ್ಛೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾರ, ದೇಶ ಉದ್ಧಾರ ಮಾಡ್ತಾವ್ರೆ, ಅದರಿಂದ ಮಾಡ್ಬೇಕು ಅವ್ರಿಗೆ. ನೋಡಿ, ಆಪಲ್ ಕುಮಾರ್ ಅವ್ರು ಹೇಳ್ತಾ ಇದ್ದಾರೆ, ನಾವು ಮೋದಿಗೋಸ್ಕರ ವೋಟ್ ಮಾಡ್ತೀವಿ ಅಂತ. ಅಣ್ಣ ಫಿಕ್ಸ್ ಆಗವ್ರೆ. ಒಳ್ಳೇದಾಗ್ಲಿ ಅವ್ರಿಗೆ. ಇನ್ನೊಂದಷ್ಟು ಜನ ಮಾತಾಡ್ಸೋಣ, ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರ ತಿಳ್ಕೊಂಡು ಬನ್ನಿ. ಬರಲ್ಲ ಬಾಬಣ್ಣ? ನೀವು ಯಾರು ವೋಟ್ ಮಾಡೋದು? ಬಿಜೆಪಿಗೆ. ಅಣ್ಣ ಫುಲ್ ರೆಡಿಯಾಗಿ ನಿಂತ್ಕೊಬಿಟ್ಟವ್ರು, ಬಿಜೆಪಿಗೆ ನಾವು ವೋಟ್ ಮಾಡೋದು, ಅದೇನಾಯ್ತು ಆಗ್ಲಿ ಅಂತ. ಬಾಬಾ ಒಂದ್ಸಲ ಹೇಳಿದ್ರೆ 100 ಸಲ ಹೇಳ್ದಂಗೆ ಬಾಬಾ. ಸರಿ, ವಾವ್, ಅಚ್ಚು ಬೀಳ್ತೈತೆ ನೋಡಿ. ಅಚ್ಚಾಕದು ಹಿಂಗೆ ನೇಮ್ ಸೀಲ್ ಹೊಡಿಯೋದು, ಹಿಂಗೂ ಓಟು. ಏನು ನಿಮ್ಮ ಹೆಸರು? ಗಣೇಶ. ನೀವು ಗಣೇಶ? ಎಷ್ಟು ಗಣೇಶ ಐತೆ ಇಲ್ಲಿ? ತಲೆ ಅಂತಿಲ್ಲಿ ನಿನ್ಸೊಂಡ್ಲಲ್ಲಿ ಎರಡೇ ಗಣೇಶನ? ಅಬ್ಬಬ್ಬ, ಯಾವ್ರ ಗಣೇಶ ನೀನು? ಯಾವ್ರ ಗಣೇಶನಪ್ಪ ನೀನು? ಕ್ಯಾತ್ಸಂದ್ರ. ಇಲ್ಲೇನಾ? ಎಷ್ಟು ನಿಂಗೆ ವಯಸ್ಸು? 18. ಓಟ್ ಹಾಕ್ತೀವಿ ಸರ್? ಓಡ್ಬೇಡ, ಬರಲ್ಲ. ಎಸ್. ಏನ್ ನಿಮ್ಮ ಹೆಸರು? ರವಿಚಂದ್ರನ್. ಕ್ರೇಜಿ ಸ್ಟಾರಾ? ಮಲ್ಲ ಏಯ್ ಅಣ್ಣ, ಕ್ರೇಜಿ ಸ್ಟಾರ್ ರವಿಚಂದ್ರ ಪ್ರಕಾಶ್ ಎರಡೂ ಸೇರ್ಸ್ಕೊಬಿಟ್ಟವ್ರೆ. ಏನ್ ಮಾಡ್ಕೊಂಡಿದ್ದೀರಾ? ನಿಮ್ದೊಂದು ಎಲ್ಲಿ? 6ನೇ ಕ್ಲಾಸಲ್ಲಿ ಅಣ್ಣ ಅವರೇ ಸ್ನೇಹಿತರು ನೋಡಕ್ ಬಂದವ್ರೆ. ಈ ಎಲೆಕ್ಷನ್ ಬರ್ತೈತೆ, MP ಎಲೆಕ್ಷನ್. ವೋಟ್ ಮಾಡ್ತೀರಾ? ಯಾರಿಗೆ ಮಾಡ್ತೀರಾ? ಸೋಮಣ್ಣ ಅವ್ರು ಮಾಡ್ತೀರಾ? ಬಿಜೆಪಿಗೆ. ಕಾಂಗ್ರೆಸ್ಗೆ ಯಾಕೆ ಮಾಡಲ್ಲ? ಮೋದಿ ಅವ್ರನ್ನ ಬಿಟ್ಟು ಅವ್ರನ್ನ ತರ್ತಾರೆ. ಮೋದಿ ಅವರು ದೇಶ ಉದ್ಧಾರ ಮಾಡ್ಬೇಕಲ್ವಾ ಸರ್? ನೀವು ದೇಶ ಉದ್ಧಾರ ಮಾಡೋಕೆ ರೆಡಿ ಆಗ್ಬಿಟ್ಟಿದ್ದೀರಾ, ಅದಕ್ಕೋಸ್ಕರ ಮೋದಿ ಅವ್ರು ಮಾಡ್ತೀರಾ? 100%. ಓಕೆ. ಸಿದ್ದರಾಮಣ್ಣ ಫ್ರೀ ಬಸ್ ಕೊಟ್ಟಿದ್ದು ಯಾವ್ದಾದ್ರು ಉಪಯೋಗ ಬರ್ತಲ್ವಾ? ಏನು ಉಪಯೋಗ ಇಲ್ಲ. ಅದು ಉಪಯೋಗ ಬರ್ತೈತೆ, ಹೆಂಗಸ್ರು ಬರ್ತೈತೆ, ನಾವು ಗಂಡಸರು ನಮ್ಗೆ ಯಾಕೆ ಬರ್ತಿಲ್ಲ, ನಾನು ಯಾಕೆ ಮಾಡ್ಲಿ ಅಂತ ನೀವು ಹೇಳ್ತಾ ಇದ್ದಾರೆ. ಮದುವೆ ಆಗೈತೆ ನಿಮಗೆ? ಆಗಿಲ್ಲ, ಅದಕ್ಕೆ ಮದುವೆ ಆಗಿರೋ ಹೆಂಡತಿ ವೋಟ್ ಹಾಕ್ಸಿರೋರು. ಹೆಂಗಾಗ್ಬಿಡುತ್ತೆ ಗೊತ್ತಾ? ಗಂಡಸರೆಲ್ಲ ಬಿಜೆಪಿಗೆ, ಹೆಂಗಸರೆಲ್ಲ ಕಾಂಗ್ರೆಸ್ಗೆ ಏನು ಮಾತಾಡ್ಕೊತವ್ರೆ. ಯಾಕೆಂದ್ರೆ ಕೇಳಿದೆ, ಯಾಕಪ್ಪ ಹಿಂಗೆ ಮಾಡ್ತಿದ್ದೀರಿ ಹೆಂಗಸರು, ಏನ್ರಮ್ಮ ನಿಮ್ಮ ಸಮಸ್ಯೆ ಅಂತ ಕೇಳಿದಕ್ಕೆ, ಫ್ರೀ ಬಸ್ಸು ಹೆಂಗಸರು ಕೊಟ್ಟವ್ರೆ, ನಾವು ಗಂಡಸರು ನಮಗೆ ಕೊಟ್ಟಿಲ್ಲ, ನಾವ್ ಯಾಕೆ ಮಾಡಮ್ಮ ಅಂತ ಹೇಳ್ತೀವಿ. ಬ್ಲೇಡ್ ಹಾಕೋರಲ್ಲ ಬಾರಲ್ಲಿ ಕ್ವಾರ್ಟರ್ಗೆ. ನಿನ್ನ ಹತ್ರ ಇಲ್ಲಿ ಜೋಬಲ್ಲಿ ಹಿಂಗೆ ಕಿತ್ಕೊಳ್ಳೋದು, ಅಮ್ಮಂಗೆ ಕೊಡೋದು, ನಿಮ್ಮ ಹೆಂಡತಿಗೆ ಕೊಡೋದು. ನಿಮ್ಮ ಹತ್ರ ಕ್ವಾರ್ಟರ್ ಕಿತ್ಕೊಳ್ಳೋದು, ಅಲ್ಲಿ ಕರೆಂಟು ಫ್ರೀ ಬಸ್ಸು ಕೊಡೋದು. ಕರೆಂಟ್ ಈಗ ನಮ್ಗೆಲ್ಲ ಇದು ಕಮರ್ಷಿಯಲ್ ಎಲ್ಲ ಜಾಸ್ತಿ ಮಾಡೋರಲ್ಲ. 4 ಲಕ್ಷ ರೂಪಾಯಿ ಬರ್ತಿದ್ದಿದ್ದು ನಮ್ಮ ಫ್ರೆಂಡ್ ಕ್ರಷರ್ 5 ಲಕ್ಷ ರೂಪಾಯಿ, 1 ಲಕ್ಷ ರೂಪಾಯಿ ಜಾಸ್ತಿ. 1 ಲಕ್ಷ ರೂಪಾಯಿ ಕರೆಂಟ್ ಬಿಲ್ಲೇ ತಿಂಗಳಿಗೆ ಜಾಸ್ತಿ ಆಗ್ಬಿಡಿದೆ ಕ್ರಷರ್ಗಳಲ್ಲಿ. ಇನ್ನು ಇವ್ರು ಫ್ರೀ ಕೊಟ್ಟಿದ್ದೇನು ಬಂತು ಪ್ರಯೋಜನ? ಹೌದು ಹೌದು ಅಲ್ವಾ? ಮಾತಾಡ್ತೀನಿ, ನೀವು ಹೇಳಿದ ಯೋಚನೆ ಮಾಡ್ತೀನಿ ಕೂತ್ಕೊಂಡು. ಸಿದ್ದರಾಮಣ್ಣ ಸಿಕ್ತಾಗ ಕೇಳ್ತೀನಿ. ನೋಡಿದ್ರಲ್ಲ, ಇದು ಇಲ್ಲಿನ ಕಾರ್ಮಿಕರು. ಯಾಕೆಂದ್ರೆ ಇವರೆಲ್ಲ ಸ್ಪೆಷಲ್. ಯಾಕೆಂದ್ರೆ ದಿನಗೂಲಿ ಮಾಡ್ತಾರೆ. ಸರ್ಕಾರದ ಪ್ರತಿಯೊಂದು ಯೋಜನೆ ತಲುಪಬೇಕಾದ್ರೆ ಯಾರು ಗೊತ್ತಾ? ಇಂಥ ಪ್ರಾಮಾಣಿಕ ಕನ್ನಡಿಗರಿಗೆ, ಇಂಥ ಗ್ರೌಂಡ್ ಲೆವೆಲ್ನ ಸಿಟಿಸನ್ಸ್ಗೆ ಇಲ್ಲಿರೋರು. ಯಾಕಂದರೆ ಇವರು ನಿಜವಾದ ವೋಟರ್ಸ್. ಇವ್ರಿಗೆ ಇಲ್ಲಿನ ಯೋಜನೆ ತಲುಪಿದೆಯಾ ಇಲ್ವಾ ಮುಖ್ಯ ಆಗುತ್ತೆ. ಹೇಳ್ತಾ ಇದ್ದಲ್ಲ, ಕೇಳಿಸ್ಕೊಂಡ್ರಲ್ಲ, ನಮ್ಮ ಹತ್ರ ಎಲ್ಲ ಕಿತ್ಕೊತಾರೆ, ಹೆಂಗಸ್ರು ಕೊಡ್ತಾವ್ರೆ ಅಂತ ಹೇಳ್ತಾರೆ. ಬನ್ನಿ, ಇಲ್ಲಿ ಒಂದು ಇಬ್ಬರು ಹೆಂಗಸರವ್ರು, ಅವ್ರನ್ನ ಹಿಡ್ಕೊಂಡು ಕೇಳಮ್ಮ, ಮಾತಾಡ್ಸಮ್ಮ ಬನ್ನಿ. ಓಡೋಗಲ್ಲ, ನಾವು ಹಿಡ್ಕೊತೀವಿ. ನೀವು ಹೋದ್ರೆ ನಾವು ಬಿಡಲ್ಲ. ನಾವು ಬರ್ತೀವಿ. ಹಿಂಗೆ ಬನ್ನಿ. ಬನ್ನಿ. ಎರಡು ಮಾತು. ನಿಮ್ಮ ಹೆಸರು?
ಓಡಾಡ್ತಾರೆ ನೋಡ್ರಲ್ಲ ಫ್ರೀ ಅವರು ಮಾತಾಡಲ್ವಂತೆ ಇನ್ನೊಬ್ರು ಮಾತಾಡ್ಸಮ್ಮ ನೋಡ್ರಿ ಮುಂದರ್ರಿ ಇಂಟ್ರೆಸ್ಟಿಂಗ್ ಪರ್ಸನ್ ಇದ್ದಾರೆ ಮಾತಾಡ್ಸಮ್ಮ ಏನು ನಿನ್ನ ಹೆಸರು ಮನು ಅಂತ ಮನು ನೋಡು ಅಮೇರಿಕನ್ ಬಾವುಟ ಹಾಕೊಬಿಟ್ಟಿದ್ಯಾ ನೀನು ಇರ್ಲಿ ಬಿಡು ನೆಕ್ಸ್ಟ್ ಇಂಡಿಯಾದ ಹಾಕೋ ಓಕೆ ಆಯಿತು ನಿನ್ನ ಹೆಸರು ರಾಹುಲ್ ಅಂತ ರಾಹುಲ ಚೆನ್ನಾಗಿದೇನಪ್ಪ ಓ ಚಡ್ಡಿ ಹಾಕೊಂಡ್ರೆ ಚಾಲೆಂಜಿಂಗ್ ಸ್ಟಾರ್ ಇವ ಚಡ್ಡಿ ಹಾಕೊಂಡ್ರೆ ಚಾಲೆಂಜಿಂಗ್ ಸ್ಟಾರ್ ನಮ್ಮ ಜೊತೆ ರಾಹುಲ ಇದ್ದಾರೆ ರಾಹುಲ ಏನು ಮಾಡ್ಕೊಂಡಿದ್ಯಪ್ಪ ಇಲ್ಲೇ ಕೆಲಸ ಮಾಡ್ಕೊಂಡಿದ್ಯಾ ನೀನು ನಾನು ಇಲ್ಲೇ ಕೆಲಸ ನೀನು ಇಲ್ಲೇ ಮಾಡ್ಕೊಂಡಿದ್ಯಾ ನೀನು ಪಾಪ ಇಲ್ಲಿ ನಿನ್ನ ಹೆಸರು ರಚಿತ್ ರಚಿತಾ ರಾಮು ಹ್ಞೂ ಏನು ಮಾಡ್ಕೊಂಡಿದ್ದೆ ಡಿಗ್ರಿ ಫಸ್ಟ್ ಇಯರ್ ಏನು ಕೆಲಸ ಮಾಡ್ಕೊಂಡಿದ್ಯಾ ಎಷ್ಟು ವಯಸ್ಸು ನಿಮಗೆ 19 ವರ್ಷ ಈಗ 3 ಜನ ಫ್ರೆಶರ್ಸ್ ನೀವೀಗ ಫಸ್ಟ್ ಟೈಮ್ ವೋಟ್ ಮಾಡ್ತೀಯ ಈಗ ಯಾರಿಗೆ ಮಾಡ್ತೀಯ ನೀನು ಯಾರು ಮಾಡ್ತೀಯ ನಾನು ಇನ್ನು ವೋಟ್ ನನಗೆ ಬಂದಾದ್ಮೇಲೆ ನಾನು ಮಾಡ್ತೀನಿ ಕಾಂಗ್ರೆಸ್ಸು BJP ಯಾರು ಮಾಡ್ತೀಯ ಹೇಳೋ ಕಾಂಗ್ರೆಸ್ಸಿಗೆ ಮಾಡ್ತೀನಿ ನೀನು BJP ಮಾಡ್ತೀವಿ ಇಬ್ರು 3 ಜನ ಫ್ರೆಂಡ್ಸಾ ಓಕೆ ನೀ BJP ಅವ್ರು ಯಾರಿಗೋ ಮುದ್ದು BJP ಓಕೆ ಏನು ಸೋಮಣ್ಣ ಅವ್ರಿಗೆ ಏನು ನಿರೀಕ್ಷೆ ಮಾಡ್ತೀಯ ಮೋದಿಗೋಸ್ಕರ ಸೋಮಣ್ಣ ನೀ ಯಾರಿಗೆ ಹಾಕ್ತೀಯ ಫೋಟೋ ನೀ ಯಾರಿಗೆ ಹಾಕ್ತೀಯ ಕಾಂಗ್ರೆಸ್ BJPಗ ಮೋದಿಗೆ ಬಿಜೆಪಿ ಏಯ್ ಈಗ ತಂದು ಕಾಂಗ್ರೆಸ್ ಒಂದೇ ಹೊಡೆದ್ಬಿಡ್ತೀನಿ ಆಗಲೇ ಯಾರಿಗೆ ಹಾಕ್ತೀಯ ಕರೆಕ್ಟಾಗಿ ಹೇಳು ಚುಚ್ಚಿಬಿಡ್ತೀನಿ ಇಲ್ಲೇ ಕಾಂಗ್ರೆಸ್ ಅವ್ನು ಹೇಳ್ಕೊಟ್ಟ ಅಂತ ಮೋದಿ ಮೋದಿ ನಿಮ್ಮ ಮಗ ನೋಡಿ ಇಷ್ಟೊತ್ತಂಗೆ ಮೋದಿ ಅಂದ್ಬಿಟ್ಟು ಈಗ ಕಾಂಗ್ರೆಸ್ ಅಂತ ನೀನು ಯಾರಿಗೆ ಹೇಳು ಕರೆಕ್ಟಾಗಿ ಹೇಳು ಯಾರಿಗೆ ಹೇಳು ಕಾಂಗ್ರೆಸ್ಗೆ ನೀನು ನಾವು ಕಾಂಗ್ರೆಸ್ಗೆ ಇಬ್ರು ಕಾಂಗ್ರೆಸ್ ಇಬ್ರು ಕೈನ ಗಟ್ಟಿಯಾಗಿ ಕೈ ಹಿಡ್ಕೊಳ್ಳಿ ಕೈ ಬಿಡ್ಬಿಡಿ ಸೊ ನೋಡೋದಲ್ಲ ಇದು ಅವ್ರು ಹೇಳೋವಂಥ ಮಾತು ಇಲ್ಲಿನ ಕಾರ್ಮಿಕರು ಇನ್ನೊಂದಷ್ಟು ಜನ ಮಾತಾಡ್ಸೋಣ ಇನ್ನೂ ವಿಶೇಷವಾದ ವಿಭಿನ್ನವಾದ ಅಭಿಪ್ರಾಯಗಳು ಸಿಗುತ್ತೆ ಯಾಕೆಂದರೆ ಸ್ಪೆಷಲಿ ಇವ್ರ ಅಭಿಪ್ರಾಯ ನಮ್ಗೆ ಯಾಕೆ ಸ್ಪೆಷಲ್ ಆಗುತ್ತೆ ಅಂದರೆ ಇವರೆಲ್ಲರೂ ಏನು ಅಂದರೆ ಇಲ್ಲಿನ ತುಮಕೂರಿನ ಸಿಟಿಸನ್ಸು ಇವರು ಇಲ್ಲಿನ ಕಷ್ಟ ಸುಖಗಳು ನೋವುಗಳೆಲ್ಲ ನೋಡಿರ್ತಾರೆ ಇವ್ರ ಒಪಿನಿಯನ್ ಬಹಳ ಮುಖ್ಯವಾಗುತ್ತೆ ಲೋಕಲ್ ಪೀಪಲ್ ಇವರೆಲ್ಲ ಇಲ್ಲಿನ ಸ್ಥಳೀಯರು ಇವ್ರ ಮಾತು ಬಹಳ ಮುಖ್ಯ ಆಗುತ್ತೆ ಸೊ ಒಂದಷ್ಟು ಜನ ಮಾತಾಡ್ಸಿದ್ವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ